ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಅರ್ಪಿತಾ ಮಂಜುನಾಥ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಶೇರ್, ಲೈಕ್, ಕಮೆಂಟನ್ನು ಮಾಡಿ. ಆ್ಯಂಡ್ ಇವತ್ತು ಸಂಡೇ ಆಗಿದೆ, ತುಂಬ ಲೇಟಾಗಿ ಎದ್ದಿದ್ದೀವಿ ನಾವು. ಆಲ್ಮೋಸ್ಟ್ ಒಂದು 10:30 ಆಗಿದೆ ಎದ್ದಿದ್ದು. ವೆರಿ ಡಿಸ್ಟರ್ಬೆನ್ಸ್. ಏನು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಜನ್ಮಕ್ಕೆ ಹೋಗೋ ನಾಳೆ ಇವತ್ತು ಲಾಸ್ಟು ಚಿಕನ್ ಬರ್ರಿ ಇದೆ. ಬಸ್ ಬಾಲು, ಬ್ರೀಸರು. ಓಕೆ, ಸೊ ಸ್ಕಿಪ್ ಮಾಡೋಣ, ನೋಡೋಣ ಮುಂದಕ್ಕೆ. ಸೊ ಇವಾಗ ನಾವು ಇವತ್ತು ಸಂಡೇ ಆಗಿದೆ. ಸಂಡೇ ಆಗಿರೋದ್ರಿಂದ ನಾವು ಚಿಕನ್ ಮಾಡೋಣ, ನಾನ್ ವೆಜ್ ಇವತ್ತು. ಬಿಕಾಸ್ ಇವತ್ತೇ ಲಾಸ್ಟ್ ನಾವು ತಿನ್ನೋದು. ಶ್ರಾವಣಕ್ಕೆ 1 ಮಂತ್ ನಾವು ಚಿಕನ್ನ ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತು ಏನೇನೆಲ್ಲ ಆಸೆ ಇದೆ ತಿನ್ನಬೇಕು ಅಂತ ಅದೆಲ್ಲ ಮಾಡಿಕೊಂಡು ತಿನ್ಬಿಡೋಣ ಅಂತ. ಬಟ್ ಏನು ಗೊತ್ತಾ, ಏನೇ ಮಾಡಿದ್ರು ಕೂಡ ನಮಗೆ ಇವತ್ತಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಬಟ್ ನೆಕ್ಸ್ಟ್ ಇದರಲ್ಲಿ ಏನಾದರೂ 1 ವೀಕ್ ಬಿಟ್ಕೊಂಡು ಚಿಕನ್ ನೋಡಿದಾಗ ಅಯ್ಯೋ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಆ ಫೀಲಿಂಗ್ ನನಗಂತೂ ಬಂದೇ ಬರುತ್ತೆ ಖಂಡಿತವಾಗ್ಲೂ. ನಿಮಗೆಲ್ಲ ಆ ಥರ ಯಾವ ಥರ ಫೀಲಿಂಗ್ ಬರುತ್ತೆ ಅಂತ ಹೇಳಿ ತಿಳಿಸಿ. ಆ್ಯಂಡ್ ಶ್ರಾವಣಕ್ಕೆ ನೀವೆಲ್ಲ ಯಾವಾಗ ಯಾರ್ಯಾರು ನಾನ್ ವೆಜ್ ತಿನ್ನಲ್ಲ ಅಂತಲೂ ಕೂಡ ನನಗೆ ತಿಳಿಸಿ. ಸೊ ಇವತ್ತು ಚಿಕನ್ ಕೂಡ ತರೋಣ. ಚಿಕನ್, ಫಿಶ್, ಬೋಟಿ ಎಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ಇವತ್ತು ನನ್ನ ಡೇನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹೇಗಿರುತ್ತೆ ಸಂಡೇ ವ್ಲಾಗ್ ಅಂತ. ಆ್ಯಂಡ್ ಥ್ಯಾಂಕ್ ಯು. ಬನ್ನಿ ಇವಾಗ ನಾವು ಚಿಕನ್ ತರಕ್ಕೆ ಹೋಗೋಣ. ಚಿಕನ್ ತರಕ್ಕೆ ನಾವು ಮನೇಲಿ ಇಷ್ಟು ಜನ ಹೋಗ್ತಿದ್ವಿ. ನಾವು ಹೆಂಗಿದ್ವಿ ದುಡ್ಡಾಗಲ್ಲ, ಪ್ರಮೋಷನ್ ಇಲ್ಲ, ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಂಬಿಡ. ಹೌದಾ? ಹೌದಾ? ಶಾರ್ಟ್ ಮಾಡಕ್ಕೆ ನಾವು ಫಿಶ್ ತೊಗೊಳಕ್ಕೆ ಬಂದಿದ್ದೀವಿ ಬಿಗ್ ಮಾರ್ಕೆಟ್ಗೆ. ನನ್ನ ತಂಗಿ ಹೋಗಿ ಯಾರು ಇಲ್ಲಿ ಏನೇನು ಶಾಪ್ ಮಾಡ್ತೀನಿ ಅಂತ ವಿಲ್ಸಿ. ಸೌತೆಕಾಯಿ ತೊಗೋಬೇಕು. 44 rupees kg. ಎಷ್ಟು ಚೆನ್ನಾಗಿದೆ ಸೌತೆಕಾಯಿ. ಯಾವಾಗ ಓಪನ್ ಮಾಡೋದು ಕಾಯ್ತಾ ಇದೀವಿ. ಏನಕ್ಕೆ? ಸಂಡೇ ಆದ್ರೆ ಎಣ್ಣೆ ಹೊಡಿಬೇಕಾ? ಎಸ್ ಹೊಡಿಬೇಕು. ಕುಡಿದರೆ ಮನೆ ಹಾಳಾಗುತ್ತದೆ, ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ. ಅದಕ್ಕೆ ನಮಗೆ ಮನೆಗಿಂತ ದೇಶ ಮುಖ್ಯ. ಏನೇನು ತಗೊಂಡಿದ್ದೀರಾ ತೋರಿಸಿ. ಏನೇನು ಶಾಪ್ ಮಾಡ್ಕೊಂಡ್ಬಂದಿದ್ದೀರಾ ತೋರಿಸಿ ಸರ್. ನಂದು ಇವಳೊಬ್ಳು ಕುಡುಕಿ ಬಸ್ ಬಾಲ್ ಇವಳು. ಸೊ ಇದು ಬಂದು ಬಸ್ ಬಾಲು. ಇವಳಿಗೆ ತುಂಬ ಇಷ್ಟ ಅಂತ ಲಾಸ್ಟಲ್ಲಿ 1 ಮಂತ್ ನಾನ್ ವೆಜ್ ಮಾಡೋದು ಅಂದ್ಬಿಟ್ಟು ತೊಗೊಂಡು ಕೊಟ್ಟಿದ್ದು. ತುಂಬ ಖುಷಿ ಅವಳು ನೋಡಿ, ಅವಳು ರಿಯಾಕ್ಷನ್ ನೋಡಿ ಎಷ್ಟು ಖುಷಿ. ಎರಡು ಒಂದು ಕೇಳಿದ್ಲು, ಸೊ 2 ಕೊಟ್ಟಿದ್ವಿ ಅಂತ. ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಇದು ಜಸ್ಟ್ ನಾವು ಅಲರ್ಟ್ಸ್ಬಿಡ ಜಾಸ್ತಿ. ಸೊ ಈಗ ಎಷ್ಟೇ ಶಾಪಿಂಗ್ ಎಲ್ಲ ಆಯಿತು. ನಾನ್ ವೆಜ್ ಚಿಕನ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಏನೆಲ್ಲ ತೊಗೊಂಬಂದಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ. ಇದು ಬಂದು ಫಿಶ್ ಆ್ಯಂಡ್ ಬೋಟಿ. ಇದು ನಾಟಿ ಕೋಳಿದು, ಫಾರಮ್ ಕೋಳಿದು ಮೊಟ್ಟೆ. ಇದೇನು ಎಕ್ಸ್ಟ್ರಾ ಬರ್ತಲ್ಲ ಅದು. ಇದು ಬಾಯ್ಲರ್ ಕೋಳಿ, ಇದು ಫಾರಮ್ ಕೋಳಿ. ಇಷ್ಟು ರೆಸಿಪೀಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಜೊತೆ ಕೂಡ ನಾನು ಏನೆಲ್ಲ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಕೀಪ್ ವಾಚಿಂಗ್ ಮೈ ವ್ಲಾಗ್. ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ನನ್ನ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಇಲ್ಲಿ ಬಂದು ಬೋಟಿನ ಕ್ಲೀನ್ ಮಾಡಬೇಕಲ್ವಾ. ಅಲ್ಲಿ ಅಡುಗೆ ಮನೇಲಿ ಮಾಡೋಕ್ಕೋದ್ರೆ ಫುಲ್ ಅಲ್ಲಿ ಸಿಂಕಲ್ಲಿ ತುಂಬ ಇದಾಗುತ್ತೆ ಅಂದ್ಬಿಟ್ಟು ನಾವು ಬಚ್ಚಲು ಮನೇಲಿ ತೊಳೆಯೋ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನಮ್ಮ ಪಪ್ಪ ಕ್ಲೀನ್ ಮಾಡ್ತಾಯಿದ್ದಾರೆ. ಇವ್ರು ಕ್ಲೀನ್ ಮಾಡೋದು ಆಲ್ಮೋಸ್ಟ್ 1.5 hour ಆಗುತ್ತೆ. ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಪಪ್ಪ. ಸೊ ಇದು ಬಿಸಿನೀರಲ್ಲಿ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು.
ತುಂಬ ಲೇಟ್ ಪ್ರಾಸೆಸ್ ಇದು, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ. ದಟ್ಸ್ ಓಕೆ. ಟೇಸ್ಟ್ ಬೇಕು ಅಂತಂದರೆ ಇದೆಲ್ಲ ಮಾಡಲೇಬೇಕು. ಸೊ ಇಲ್ಲಿ ಬಂದು ಫಾರಮ್ ಕೋಳಿನ ಫಸ್ಟೇ ಬೇಯಿಸ್ಕೊತಾ ಇದ್ದೀವಿ ಒಗ್ಗರಣೆ ಹಾಕ್ಕೊಂಡು. ಇದನ್ನು ಆಲ್ಮೋಸ್ಟ್ ಒಂದು 3 to 6 ವಿಸಿಲ್ಸ್ ಕೂಗಿಸ್ಕೋಬೇಕು. ಆ್ಯಂಡ್ ಇಲ್ಲಿ ನೋಡಿ ಮನೇನ ಎಷ್ಟು ಮೆಸಪ್ ಮಾಡಿದ್ದಾರೆ. ನಾನ್ ವೆಜ್ ರೆಸಿಪಿ ಅಂದರೆ ಇದೇ ರೀತಿ ಇರುತ್ತೆ ಮನೆ, ಎಲ್ಲರ ಮನೇನೂ. ಆ್ಯಂಡ್ ಇಲ್ಲಿ ಬೋಟಿ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ನಮ್ಮ ಪಪ್ಪ ಕೊಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ, ಕ್ಲೀನಾಗಿತ್ತು. ಈಗ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಫಸ್ಟ್ ಆಲ್ರೆಡಿ ನಾನು ಪೆಪ್ಪರ್ ಚಿಕನ್ ಮಾಡ್ಕೊಂಬಿಡೋಣ ಅಂತ ಅದನ್ನೇ ಸ್ಟಾರ್ಟ್ ಮಾಡಿದ್ದೆ. ಪೆಪ್ಪರ್ ಫ್ರೈ ಕೂಡ ರೆಡಿ ಆಗ್ತಿದೆ. ತಕ್ಷಣ ಬಿರಿಯಾನಿ ಮಾಡಿಬಿಟ್ಟು ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಕುಕ್ಕರ್ಗೆ ಆಯಿಲ್ ಹಾಕೊಬೇಕು, ಇಲ್ಲಾಂದರೆ ದಾಲ್ಡ ಕೂಡ ಹಾಕೊಬೋದು, ತುಪ್ಪ ಆದರೂ ಹಾಕೋಬೋದು. ಆ್ಯಂಡ್ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ಆನಿಯನ್, ನಾನಿಲ್ಲಿ ಏನು ಗ್ರೈಂಡ್ ಮಾಡ್ತಾರೆ ವಿತೌಟ್ ಗ್ರೈಂಡಿಂಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡು ಇದಕ್ಕೆ ಜಿಂಜರ್ ಗಾರ್ಲಿಕ್ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಬೇಯೋ ತನಕ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಇದಕ್ಕೆ ಅರಿಶಿನ ಕೂಡ ಆ್ಯಡ್ ಮಾಡಿ. ಇಲ್ಲ ಅಷ್ಟಾಗಿ ತೋರ್ಸೋಕೆ ಹೋಗಿಲ್ಲ. ಆ್ಯಂಡ್ ಒಂದು ಕಡೆ ಇಲ್ಲಿ ಸಾಂಬಾರಿಗೆ ಮಸಾಲ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅನಿಸುತ್ತೆ ಏನು ಮಾಡ್ಕೋಬೇಕು ಅಂತ. ಸೊ ಅಲ್ಲಿ ನಾವು ರೆಸಿಪಿನ ಏನು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ. ಇದಕ್ಕೆ ಲಾಸ್ಟಲ್ಲಿ ಪುದೀನ, ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡ್ಕೊಬೇಕು. ಆ್ಯಂಡ್ ಬಿರಿಯಾನಿಗೆ ಇಲ್ಲಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 5 minutes. ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಒಂಚೂರು ಗರಂ ಮಸಾಲ, ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕರ್ಡ್ ಹಾಕ್ಕೊಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಅಳತೆ ಗ್ಲಾಸ್ ಅಕ್ಕಿ ತೊಗೊತೀವೋ ಅದು ಡಬಲ್ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಬಿರಿಯಾನಿ ಸಖತ್ತಾಗಿ ರೆಡಿಯಾಗಿತ್ತು. ಬಿರಿಯಾನಿ ರೆಡಿ ಆಗ್ತಾ ಇದೆ. ಬಿರಿಯಾನಿ ಆಗಿದ ತಕ್ಷಣ ಬೋಟಿ ಕೂಡ ಇದೆಲ್ಲ ಈರುಳ್ಳಿ ಅಲ್ಲ ಈ ಥರ ಎತ್ಕೊಂಡು ಹೋಗ್ಬಿಡಿ. ಎತ್ಕೊಂಡು ಬೀಳ್ತೈತಾ ನನ್ನ ವಿಡಿಯೋಲಿ ಇವಳು ಬರಬೇಕು, ಅದಕ್ಕೋಸ್ಕರ ಎಡಿಟ್ ಮಾಡೋದೇ ನಾನು. ಅದು ಪೆಪ್ಪರ್ ಡ್ರೈ ಏನಾಗಬೇಕಂತ ಪಾರ್ಟಿ ಮಾಡೋಕ್ಕೆ ಇದು ನೀರು. ಸೊ ಇಲ್ಲಿ ಬೋಟಿನ ಫಸ್ಟೇ ಬೇಯಿಸ್ಕೊಂಡಿದ್ವಿ. ಅದಕ್ಕೆ ಬೋಟಿ ಜೊತೆಗೆ ಹೆಸರು ಕಾಳು ಮತ್ತು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ವಿ. ಈಗ ಅದಕ್ಕೆ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನು ರುಬ್ಬಿಟ್ಕೊಂಡಿರ್ತೀವೋ ನಾವು ಮಸಾಲೆನ, ನಾವಿಲ್ಲಿ ಸಾಂಬಾರ್ಗೂ ಒಂದೇ ಮಸಾಲೆ ಮತ್ತು ಬೋಟಿಗೂ ಒಂದೇ ಮಸಾಲೆ. ಇದು ಫಿಶ್ ಸಾಂಬಾರಿಗೆ ನಮ್ಮ ಅಜ್ಜಿ ರೆಡಿ ಮಾಡ್ತಿರೋವಂಥ ಸಾಂಬಾರು ಸಖತ್ತಾಗಿರುತ್ತೆ. ನಮ್ಮ ಅಜ್ಜಿ ಅದರ ಮೀನು ಸಾರು ಮಾಡಿಸ್ಕೊಂಡು ತಿನ್ನೋದಕ್ಕೆ ಅಂತ. ಸೊ ಅದಕ್ಕೋಸ್ಕರ ಮಾಡಿಸ್ಕೊಳ್ಳೇಬೇಕು ಅಂತ ಮಾಡಿಸ್ಕೊಂಡಿರೋದು. ಸಖತ್ತಾಗಿತ್ತು ಮೀನು ಸಾರು ಮಾತ್ರ. ಅದಕ್ಕೆ ನಾರ್ಮಲಾಗಿ ಏನು ಒಗ್ಗರಣೆ ಹಾಕ್ಕೊಂಡು ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಅದು ಕುದಿ ಬರ್ತಾ ಇರಬೇಕಾದ್ರೆ ನಾವೇನು ಫಿಶ್ನ ಆ್ಯಡ್ ಮಾಡ್ಕೊತೀವೋ ಆ ಫಿಶ್ನ ಆ್ಯಡ್ ಮಾಡಿಕೊಂಡು ತುಂಬ ಬೇಯಿಸೋಂಗಿಲ್ಲ. ಇದೊಂದು 5 to 10 minutes ಅಷ್ಟೇ ಬೇಯಿಸಬೇಕು. ಆ್ಯಂಡ್ ಇಲ್ಲಿ ಕಾಳುಗೋಜಿಗೆ ಅದೇ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಏನು ಮಸಾಲೆನ ನಾವು ರುಬ್ಬಿಟ್ಕೊಂಡಿರ್ತೀವೋ ಅದೇ ಮಸಾಲೆನ ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು 5 to 10 minutes ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗತ್ತೆ. ಆ ಮಸಾಲೆ ಅದೆಲ್ಲ ಹೋಗಬೇಕು ಅಂತ. ಇಲ್ಲಿ ನೋಡಿ ನಮ್ಮ ಮಮ್ಮಿ ಲಾಸ್ಟಲ್ಲಿ ಯಾರ ಕಣ್ಣು ಬೀಳಬಾರ್ದು, ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ಇದಿಕ್ತಾ ಇದ್ದಾರೆ, ಚಾಕು ಇಡ್ತಾ ಇದ್ದಾರೆ. ಇಲ್ಲಿ ಬಂದು ಬಿರಿಯಾನಿ, ಚಿಕನ್ ಸಾಂಬಾರ್, ಆ್ಯಂಡ್ ಇಲ್ಲಿ ಕಾಳುಗೊಜ್ಜು, ಪೆಪ್ಪರ್ ಚಿಕನ್, ಆ್ಯಂಡ್ ಇಲ್ಲಿ ಫಿಶ್ ಸಾಂಬಾರ್. ಇಷ್ಟೆಲ್ಲ ರೆಸಿಪಿನ ಸಂಡೇ ಮಾಡಿದ್ದು. ಆ್ಯಂಡ್ ಇಲ್ಲಿ ನೋಡಿ ಮೇಡಮ್ ಅವರು ಬಸ್ ಬೌಲ್ ತಗೊಂಡು ಊಟ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಚಿಕ್ಕದಾಗ ಒಂದು ನ್ಯಾಪ್ ತೊಗೊಂಡು ಸಂಜೆ ಆಗಿತ್ತು ಆಲ್ಮೋಸ್ಟ್. ಸೊ ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಅಂತ ಹೊರಟ್ವಿ. ನೋಡಿ ಸಣ್ಣ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ಹಾಗೆ ಹೋದ್ವಿ. ಎಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು, ಬೀಡ ತಿನ್ಕೊಂಡು, ಎಲ್ಲ ಅಡಿಕೆ ಬೇಕಿತ್ತು ಅದೆಲ್ಲ ತೊಗೊಂಡು
ಹಾಗೆ ಮಂಡೆಗೆ ಹೂವು ಬೇಕಿತ್ತು. ಸೊ ಅದನ್ನು ತೊಗೊಂಡು ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್